ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ಮಂತ್ರದಲ್ಲೇ ಬರುತ್ತೆ. ಹಾಗಾಗಿ ಸಣ್ಣದಕ್ಕಿಂತ ಸಣ್ಣ ವಸ್ತು ಏನಾದರೂ ಇದೆ ಅಂದರೆ ಅದು ತಾಯಿನೇ, ದೊಡ್ಡದಕ್ಕಿಂತ ದೊಡ್ಡದು ಯಾವುದಾದ್ರೂ ವಸ್ತು ಇದೆ ಅಂದರೆ ಅದು ದೇವರೇ. ಇದು ಎರಡೂ ತಾಯಿನೇ. ಜಗನ್ಮಾತೆ ಆದಿಶಕ್ತಿನೇ ಈ ಸಹಸ್ರನಾಮವನ್ನು ಬರೆದು ಯೋಗಿನಿ ದೇವತೆಗಳಿಗೆ ಓದಲಿಕ್ಕೆ ಕೊಟ್ಲಂತೆ. ಪೂಜೆ ಹೋಮ ಅಂತ ಮನೆಗೆ ಹೋದರೆ ಫ್ರೆಂಡ್ಸನ್ನು ಕರೆದಿರ್ತಾರೆ, ಇಲ್ಲಿ ಪೂಜೆ ಮಾಡ್ತಾ ಇರೋದು ಗಮನ ಬಿಟ್ಬಿಟ್ಟು ಯಾರೋ ಬಂದರು ಅಂತ ಕೈ ಆಡಿಸ್ಕೊಂಡು ನಿಂತಿರ್ತೀರ. ಇಲ್ಲಿ ಪೂಜೆ ಗಮನವೇ ಇರೋದಿಲ್ಲ. ನಾನು ಮೊದಲೇ ಹೇಳ್ದಂಗೆ ಈ ಸಹಸ್ರನಾಮದಲ್ಲಿ ಒಂದೆರಡು ಮಂತ್ರಗಳು ಬರುತ್ತೆ. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸದುರ್ಲಭ ಅಂತ ಹೇಳಿ. ಮಹಾಯಾಗ ಕ್ರಮಾರಾಧ್ಯ ಅಂತಲೂ ಒಂದು ಮಂತ್ರ ಇದೆ. ಆ ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಅಂತ. ಅಂದರೆ ಬಹಿರ್ಮುಖ ಅಂತಂದರೆ ನೀವು ಈ ಪೂಜೆ ಜಪ ತಪ ಹೋಮ ಹವನ ಇದರ ಮುಖಾಂತರ ತೃಪ್ತಿಪಡಿಸಿ ತಾಯಿಯನ್ನು ನೀವು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಕಷ್ಟ ಅಂತಂದರೆ ಹೋಲಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಲ್ಲ, ಸ್ವಲ್ಪ ಕಷ್ಟ. ಬಹಿರ್ಮುಖ ಸುದುರ್ಲಭ, ಸ್ವಲ್ಪ ದುರ್ಲಭ. ಅಷ್ಟು ಈಸಿಯಾಗಿ, ಯಾಕೆ ಅಂತಂದರೆ ನೀವು ಲೌಕಿಕವಾಗಿರ್ತೀರ, ಲೌಕಿಕದ ವಿಚಾರಗಳೇ ಜಾಸ್ತಿ ಇರುತ್ತೆ ಇಲ್ಲಿ. ಎಕ್ಸಾಂಪಲ್ಗೆ ಯಾವುದೋ ಒಂದು ಪೂಜೆ ಹೋಮ ಅಂತ ಮನೆಗೆ ಹೋದರೆ ಫ್ರೆಂಡ್ಸನ್ನು ಕರೆದಿರ್ತಾರೆ, ಇಲ್ಲಿ ಪೂಜೆ ಮಾಡ್ತಾ ಇರೋದು ಗಮನ ಬಿಟ್ಬಿಟ್ಟು ಯಾರೋ ಬಂದರು ಅಂತ ಕೈ ಆಡಿಸ್ಕೊಂಡು ನಿಂತಿರ್ತೀರ. ಇಲ್ಲಿ ಪೂಜೆ ಗಮನವೇ ಇರೋದಿಲ್ಲ. ನಾವು ಎಳೆದು ಕರ್ಕೊಂಬಂದ್ಕೊಂಡ್ರೆ ಪೂಜೆ ಮಾಡಬೇಕಂತ ಪರಿಸ್ಥಿತಿ ಈಗ ಬಂದಿದೆ. ಈಗ ನಡೀತಾ ಇರೋದೇ ಹಾಗೆ. ಇಂಥ ದೇವರು ಒಂದು ವಿಚಾರವನ್ನು ಚೆನ್ನಾಗಿ ತಿಳ್ಕೊಬೇಕು. ಪ್ರಪಂಚಕ್ಕೆ ಅನ್ನ ಕೊಡ್ತಕ್ಕಂಥವಳು ಅವಳು. ಇಡೀ ಪ್ರಪಂಚಕ್ಕೆ ಅನುರೇಣು ತೃಣಾಕಾಷ್ಟ ಅಂತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ಒಂದು ಮಂತ್ರ ಬರುತ್ತೆ. ಅಂದರೆ ದೇವಿ ಸಣ್ಣದು ಅಣೋರಣೀಯಾನ್. ಅಣುಗಳು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಬ್ಯಾಕ್ಟೀರಿಯಾಸ್. ಅದು ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕಿಂತ ಸಣ್ಣದು ಯಾವುದಾದ್ರೂ ಇದೆಯೇ ಅಂತಂದರೆ ಅದು ದೇವಿನೇ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತಂದರೆ ದೊಡ್ಡ ವಸ್ತು, ಇಡೀ ಪ್ರಪಂಚದಲ್ಲಿ ದೊಡ್ಡದು ಅಂತ ಏನಿದೆ ಅದಕ್ಕಿಂತ ದೊಡ್ಡದು ಯಾವುದಿದೆ ಅದು ತಾಯಿನೇ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ ಮಂತ್ರದಲ್ಲೇ ಬರುತ್ತೆ. ಹಾಗಾಗಿ ಸಣ್ಣದಕ್ಕಿಂತ ಸಣ್ಣ ವಸ್ತು ಏನಾದರೂ ಇದೆ ಅಂದರೆ ಅದು ತಾಯಿನೇ, ದೊಡ್ಡದಕ್ಕಿಂತ ದೊಡ್ಡದು ಯಾವುದಾದ್ರೂ ವಸ್ತು ಇದೆ ಅಂದರೆ ಅದು ದೇವರೇ. ಇದು ಎರಡೂ ತಾಯಿನೇ. ಹಾಗಾಗಿ ಈ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಅಂತ ಹೇಳಿದೆ ನಾನು. ಈ ಬಹಿರ್ಮುಖವಾಗಿ ದೇವಿಯನ್ನು ಸುಖ ಭೋಗ ಮಾತ್ರವನ್ನು ನಾವು ಪಡ್ಕೊಳ್ಬೋದೇ ಬೇರೆ ದೇವಿ ಸಾರಿದೆ. ಅದೇ ಹೇಳಿದ್ನಲ್ಲ, ಆತ್ಮಸಾಕ್ಷಿಯಿಂದ ಅದನ್ನು ಪಡ್ಕೊಳ್ಳೋಕ್ಕೆ ಬಹಳ ಕಷ್ಟ. ಅದಷ್ಟು ಸುಲಭವಾಗಿ ಸಿಗುವಂಥ ವಿಚಾರ ಅಲ್ಲ ಅದು. ಆ ತಾಯಿಯನ್ನು ನೀವೇನೋ ಹೋಮ ಮಾಡಿದ್ರಿ, ಅದಕ್ಕೆ ಫಲ ಏನಿದೆಯೋ ಅವಳು ಕೊಡ್ತಾಳೆ, ಅದನ್ನು ನೀವು ತೊಗೊಳ್ತೀರಾ, ಅನುಭವಿಸ್ತೀರಾ. ಆ ತಾಯಿ ಸಾಮೀಪ್ಯಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಆತ್ಮಸಾಕ್ಷಿ ಅಂತ ನಾನು ಅದನ್ನೇ ಹೇಳಿದ್ದು. ಕೊನೆಗೆ ನೀವು ಹೋಗ್ಬೇಕಾಗಿರೋದು ಅಲ್ಲಿಗೇನೆ. ಬೇಡ, ಇದು ಯಾವುದು ಬೇಡ. ಒಂದು 70-80 ವರ್ಷ ಆದವ್ರು ನೀವು ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ಯಾವುದು ಬೇಡಪ್ಪ, ನನಗೆ ಪರಮಾತ್ಮ ಕರ್ಕೊಂಡೋಗ್ಬಿಟ್ರೆ ಸಾಕು, ನನಗೇನು ಬೇಡ, ಅವಳು ಒಳ್ಳೆ ಸಾವು ಕೊಟ್ಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ವೈರಾಗ್ಯದ ಮಾತುಗಳನ್ನು ಮಾತಾಡ್ತಾರೆ. ಅಂದರೆ ಏನು ಅರ್ಥ ಅಂತಂದರೆ, ಇವ್ರಿಗೆ ಇದ್ರ ಬಗ್ಗೆ ಇನ್ನು ಸಾಕು, ಬೇಡ, ಇದು ಅನುಭವಿಸೋಕ್ಕಾಗಲ್ಲ, ಇದ್ಯಾವುದು ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅದೇ ಸತ್ಯ. ಅಲ್ಲಿಂದ ಅವರು ಆತ್ಮಸಾಕ್ಷಿ ಕಡೆಗೆ ಪ್ರಯಾಣ ಬೆಳೆಸಿರ್ತಾರೆ. ಅದೇ ರೀತಿಯಾಗಿ ಬಹಿರ್ಮುಖ ಸುದುರ್ಲಭ ಅಂದರೆ ಅದೇ ತಾಯಿಯನ್ನು ಅಲಂಕಾರ ಮಾಡಿನೋ ಇಲ್ಲೋ ಇನ್ನೇನೋ ಡೆಕೋರೇಷನ್ ಮಾಡಿನೋ ಹಣ್ಣು ಹಂಪಲುಗಳನ್ನು ತಗೊಂಡು ರಾಶಿ ಹಾಕಿ ಉಳಿಸ್ಕೊಳ್ತೀನಿ ಅಂದರೆ ಅದೆಲ್ಲ ಸಾಧ್ಯ ಇಲ್ಲ. ಯಾಕಂದರೆ ಇಡೀ ಪ್ರಪಂಚಕ್ಕೆ ಅನ್ನ ಕೊಡ್ತಕ್ಕಂಥವಳು. ಅದೇ ಹೇಳಿದ್ನಲ್ಲ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಆ ಬ್ಯಾಕ್ಟೀರಿಯಾಗಳು ಕೂಡ ಆಹಾರವನ್ನು ಕೊಡ್ತಕ್ಕಂಥವಳು ತಾಯಿ. ಅರ್ಥ ಆಯ್ತಾ? ನಮ್ಮ ಹೊಟ್ಟೆನಲ್ಲೂ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾರೆ. ನಾವು ನೋಡೋಕ್ಕಾಗತ್ತೆಯೇ ಇಲ್ಲ? ಹೊರಗಡೆ ಕಣ್ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಕ್ಯಾಮ್ರಾಗಳಲ್ಲಿ ಕಾಣುತ್ತೆ, ಇದರಲ್ಲಿ ಸೆಥೋಸ್ಕೋಪಲ್ಲಿ. ಹಾಗಾಗಿ ಕೆಲವು ಅರ್ಥ ಆಯ್ತಾ, ಬ್ಯಾಕ್ಟೀರಿಯಾಗಳು ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂಥ ಜೀವಿಗಳಿಗೂ ಕೂಡ ಆಹಾರವನ್ನು ಕೊಡ್ತಕ್ಕಂಥವ್ರು. ಅವ್ರಿಗೆ ಹೋಗಿ ನಾವು ಅದೇನೋ 1 kg ಬಾಳೆಹಣ್ಣು, 1 ತೆಂಗಿನಕಾಯಿ ಚಿಪ್ಪಲ್ಲಿ ನಾವು ತೃಪ್ತಿಪಡಿಸ್ತೀವಿ ಅನ್ನೋದು ದುರಹಂಕಾರದ ಮಾತಾಗುತ್ತೆ. ತಾಯಿನ 1-2 ಬಾಳೆಹಣ್ಣು ತೆಂಗಿನಕಾಯಿ ಕೊಟ್ಟು ತೃಪ್ತಿಪಡಿಸ್ತೀವಿ ಅಂತ ಯಾರೂ ಅಂದ್ಕೊಂಬೇಡಿ. ಪ್ರಪಂಚಕ್ಕೆ ಅನ್ನ ಕೊಡೋಳು ಅವಳು ಮನಸ್ಸು ಮಾಡಿದ್ರೆ ಇಂಥ ಬಾಳೆಹಣ್ಣು ಸೃಷ್ಟಿನೇ ಆಗ್ದಂಗೆ ಬೇಕಾದರೂ ಮಾಡಿಬಿಡ್ಬೋದು. ಅದು ಆ ತಾಯಿ ಕೈಯಲ್ಲಿದೆ. ಹಾಗಾಗಿ ಆ ತಾಯಿಗೆ ನಾವು ಬಾಳೆಹಣ್ಣು ತೆಂಗಿನಕಾಯಿ ಚಿಪ್ಪಲ್ಲಿ ತೃಪ್ತಿಪಡಿಸ್ತೀವಿ ಅಂತ ಯಾರೂ ಅಂದ್ಕೊಳ್ಳೋದು ಬೇಡ. ಹಾಗಾಗಿ ಆ ತಾಯಿ ಕೊಟ್ಟಿರೋ ಭಿಕ್ಷೆನಲ್ಲಿ ನಾವು ಬದುಕ್ತಾ ಇರೋದು. ಇಲ್ಲಿ ಯಾವುದೂ ನಮಗೆ ಶಾಶ್ವತ ಅಲ್ಲ. ಹಾಗಾಗಿ ತಾಯಿಯನ್ನು ಬಹಿರ್ಮುಖವಾಗಿ, ಅಂದರೆ ಅದೇ ಹೇಳಿದ್ನಲ್ಲ, ಪೂಜೆ ಪುನಸ್ಕಾರಗಳು ಜಪ ತಪಗಳಿಂದ ಹೋಲಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖವಾಗಿ ಅಂದರೆ ಯಾವುದನ್ನು ಕೊಡದೆ
ಜಪ ತಪ ಅನುಷ್ಠಾನಗಳಿಂದ ನಮ್ಮ ದೇಹದಲ್ಲಿ ಪಂಚಭೂತಗಳು ಅಂತ ಏನಿದೆ, ಗಾಳಿ ನೀರು ಬೆಂಕಿ, ಇದರ ಮುಖಾಂತರವಾಗಿ ದೇವಿಗೆ ಸರ್ವವನ್ನು ಸಮರ್ಪಣೆ ಮಾಡಿ ಆತ್ಮದ ಮುಖಾಂತರ ಸಮರ್ಪಣೆ ಮಾಡಿದರೆ ಅವಳು ಬೇಗ ಸಿಗ್ತಾಳೆ ಅಂತ ಹೇಳಿ ಸಹಸ್ರನಾಮದಲ್ಲಿದೆ. ಮಹಾಯಾಗ ಕ್ರಮಾರಾಧ್ಯ ಅಂತಲೂ ಒಂದು ಮಂತ್ರ ಇದೆ. ಅಂದರೆ ಉಪಾಸನಾ ರಹಿತವಾಗಿರ್ತಕ್ಕಂಥ ಶ್ರೀಚಕ್ರ ಉಪಾಸನೆ, ಮಾನಸಿಕವಾಗಿ ಪೂಜೆ, ಇವನ್ನು ಮಹಾಯಾಗದಲ್ಲಿ ವಿಶೇಷವಾಗಿ ಈ ರೀತಿಯಲ್ಲಿ ಹೇಳಿರ್ತಾರೆ. ಅಂತಂದರೆ ಶ್ರೀವಿದ್ಯಾತಂತ್ರದಲ್ಲಿ ಎರಡನ್ನೂ ಸಮ್ಮಿಳನ ಮಾಡಿ ಪೂಜೆಯನ್ನು ಶ್ರೀಚಕ್ರಾರ್ಚನೆಯನ್ನು ಮಾಡಿ ಧ್ಯಾನ ಉಪಾಸನೆ ಅಂತರ್ಮುಖವಾಗಿ, ಅನಂತರ ಮೊದಲು ಬಹಿರ್ಮುಖವಾಗಿ ಮಾಡಿ ನಂತರ ಅಂತರ್ಮುಖಿಯಾಗಿ ದೇವಿಯನ್ನು ಎರಡೂ ವಿಧಾನವನ್ನು, ಅಂತರ್ಮುಖವನ್ನು ಬಹಿರ್ಯಾಗವನ್ನು ಅಂತರ್ಯಾಗವನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ತಗೊಂಡು ಹೋಗೋದೇ ಮಹಾಯಾಗ ಕ್ರಮಾರಾಧ್ಯ ಅಂತ. ಅಂದರೆ ಮಹಾಯಾಗದಲ್ಲಿ ಉಪಾಸನಾ ರಹಿತವಾಗಿರ್ತಕ್ಕಂಥ ಶ್ರೀಚಕ್ರ ಉಪಾಸನೆ, ಮಾನಸಿಕವಾಗಿರ್ತಕ್ಕಂಥ ಪೂಜೆ, ಇವನ್ನು ಮಹಾಯಾಗ ಅಂತ ಹೇಳಿ ಕರೀತಾರೆ. ಅಂದರೆ ಮಾನಸಿಕವಾಗಿ ಎರಡನ್ನೂ ಸೇರಿಸಿ ಸೈಮಲ್ಟೇನಿಯಸ್ ಆಗಿ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಕ್ಕಂಥದ್ದು ಅಂತ. ಈ ಚತುಷ್ಷಷ್ಟಿ ಯೋಗಿನಿ ಗಣಸೇವಿತ ಅಂತ, ಅಂದರೆ 64 ಯೋಗಿನಿ ದೇವತೆಗಳಲ್ಲಿ ಈ ಶ್ರೀವಿದ್ಯಾತಂತ್ರವನ್ನು ಲೇಪಿತ ಮಾಡಿದೆ. ಅಂತಂದರೆ ಈ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲನೂ ಇದೆ. ವೇದ ಇದೆ, ಜ್ಞಾನ ಇದೆ, ಯೋಗ ಇದೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಷಡಾಧಾರ ಶಕ್ತಿ ದೇವತೆಗಳ ಹೆಸರುಗಳಿದೆ, ಷಡಾಧಾರಗಳು ಇದೆ, ಅದಕ್ಕೆ ಬೇಕಾದಂಥ ಬಣ್ಣಗಳಿದೆ, ಆಕಾರಗಳಿದೆ, ಯೋಗ, ವೇದ, ಧರ್ಮ, ಕಾಮನೆಗಳು, ಸಿದ್ಧಿಗಳು, ಪ್ರತಿಯೊಂದೂ ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರವಾಗಲಿ, ಈ ಭೌಗೋಳಿಕವಾಗಿರ್ತಕ್ಕಂಥ ವಿಚಾರವಾಗಲಿ, ಆಧ್ಯಾತ್ಮಿಕ ವಿಚಾರವಾಗಲಿ, ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಲಿ, ಲೌಕಿಕ ಸಂಬಂಧಪಟ್ಟಂಥ ವಿಚಾರವಾಗಲಿ, ಎಲ್ಲವನ್ನೂ ಸೇರಿರ್ತಕ್ಕಂಥದ್ದೇ ಸಹಸ್ರನಾಮ, ಲಲಿತಾ ಸಹಸ್ರನಾಮ. ಅದಕ್ಕೆ ಅದು ಇಷ್ಟೊಂದು ಪ್ರಚಾರವಾಗಿ ಇಷ್ಟೊಂದು ರೀತಿಯಲ್ಲಿ ಅದು ಪ್ರಚಾರ ಆಗಿರೋಕ್ಕೆ ಸುಮಾರು ಎಲ್ಲರಿಗೂ ಸಹಸ್ರನಾಮಗಳಿದೆ. ಆದರೆ ಎಲ್ಲನೂ ಪ್ರಸಿದ್ಧಿಯನ್ನು ಈ ಲೆವೆಲ್ನಲ್ಲಿ ಪ್ರಸಿದ್ಧಿಯನ್ನು ಹೊಂದಿಲ್ಲ. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಲಲಿತಾ ಸಹಸ್ರನಾಮ, ಇದು ಎರಡೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಷ್ಣು ಸಹಸ್ರನಾಮಕ್ಕಿಂತ ಲಲಿತಾ ಸಹಸ್ರನಾಮ ಇನ್ನೂ ಒಂದು ಸ್ವಲ್ಪ ಉಚ್ಛಾಯ ಸ್ಥಿತಿನಲ್ಲಿ ಇದೆ. ಅದರಲ್ಲಿ ಅದೇ ಹೇಳಿದ್ನಲ್ಲ, ಯೋಗಗಳು, ಸಾಧನೆಗಳು, ಅಷ್ಟಾಂಗ ಯೋಗಗಳು ಪ್ರತಿಯೊಂದೂ ಅದರಲ್ಲಿದೆ. ಇಂಥ ವಿಚಾರ ಇಲ್ಲ ಅನ್ನತಕ್ಕಂಥ ಯಾವುದೇ ವಿಧವಾಗಿರ್ತಕ್ಕಂಥ ವಿಚಾರವೂ ಇಲ್ಲ ಅದರಲ್ಲಿ, ಎಲ್ಲವನ್ನೂ ಸಮ್ಮಿಲನಗೊಂಡಿದೆ ಅದು. ಹಾಗಾಗಿ ಈ ಸಹಸ್ರನಾಮವನ್ನು ಯಾರು ಹೇಳಿದ್ರು ಅನ್ನೋ ರೀತಿ ನಿಮಗೆ ಒಂದು ಸಂದೇಹ ಬರ್ಬೋದು. ಮೊದಲು ತಾಯಿನೇ ಬರೆದಲಂತೆ ಅದನ್ನು. ಲಲಿತಾ ಸಹಸ್ರನಾಮವನ್ನು ಹಯಗ್ರೀವ ಹೇಳೋ ಪ್ರಕಾರ ಜಗನ್ಮಾತೆ ಆದಿಶಕ್ತಿನೇ ಈ ಸಹಸ್ರನಾಮವನ್ನು ಬರೆದು ಯೋಗಿನಿ ದೇವತೆಗಳಿಗೆ ಓದಲಿಕ್ಕೆ ಕೊಟ್ಲಂತೆ. ಯೋಗಿನಿ ದೇವತೆ ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಅಂದರೆ ಈ ಲಲಿತಾ ಸಹಸ್ರನಾಮ ಮೊದಲಿಗೆ ಬಂದಿದ್ದು ಅಮ್ಮನವರೇ ಕೈಯಲ್ಲಿ ಬರೆದಿರ್ತಕ್ಕಂಥ ವಿಚಾರ ಅಂತ ಅದು. ಯಾಕೆಂತಂದರೆ ಅದರಲ್ಲಿ ಅಮ್ಮನವ್ರನ್ನ ಹೊಗಳ್ತಕ್ಕಂಥದಕ್ಕಿಂತ ಅಮ್ಮನವರು ಈ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ನಲ್ಲ, ವೇದಾಂತ ವಿಚಾರಗಳು, ಧಾರ್ಮಿಕ ವಿಚಾರಗಳು, ಪುರಾಣಗಳು, ಯೋಗ, ಕರ್ಮ, ಷಡಂಗಗಳು ಅಂತ ನಾವು ಏನು ಹೇಳ್ತೀವಿ, ಜ್ಯೋತಿಷ್ಯ, ಪ್ರತಿಯೊಂದೂ ಅದರಲ್ಲಿ ಒಂದು ಲಲಿತಾ ಸಹಸ್ರನಾಮದಲ್ಲಿ ನೋಡಬಹುದು. ಭೌಗೋಳಿಕವಾಗಿರ್ತಕ್ಕಂಥ ವಿಚಾರ, ದೇಹದ ವಿಚಾರ, ದೇಹದೊಳ್ತಕ್ಕಂಥ ಆ ಚಕ್ರಗಳ ವಿಚಾರ, ಆ ಚಕ್ರಗಳ ವಿಚಾರ ತಗೊಂಡ್ರೆ ಆ ಚಕ್ರದ ದೇವತೆ ಯಾರು, ನಾವು ಚಕ್ರಗಳು ಅಂತ ಹೇಳ್ತೀವಿ. ಆದರೆ ಈ ಚಕ್ರಗಳು ಏನು ಕೆಲಸ ಮಾಡುತ್ತೆ ಅಂತಂದರೆ, ಇಡೀ ದೇಹವನ್ನು ಕಂಟ್ರೋಲ್ ಮಾಡೋದೇ ಚಕ್ರಗಳು. ನಮ್ಗೆ ಯಾವ ಕಾಯಿಲೆ ಬರಬೇಕು, ಯಾವ ಕಾಯಿಲೆ ಬರಬಾರ್ದು, ಯಾವ ಕಾಯಿಲೆ ಬರೆಸ್ಬೇಕು ಅನ್ನೋದು ಪ್ರತಿಯೊಂದು ಚಕ್ರಗಳ ಮೇಲೇ ಡಿಪೆಂಡ್ ಆಗಿರುತ್ತೆ. ಇನ್ನೂ ಒಂದು, ನಾವು ಏನು ಮಾತಾಡ್ತಾ ಇದ್ದೀನಿ ಇವಾಗ, ನಾನು ಈ ಮಾತಾಡ್ತಕ್ಕಂಥ ವಾಕ್ಯಗಳು ಏನಿದೆ, ಶಬ್ದಗಳು, ಈ ಸ್ವರಗಳು ಅಂತ ನಾವು ಏನು ಕಲಿತೀವಿ, ವಾಕ್ಯಗಳು, ಅಕ್ಷರಗಳು ಪ್ರತಿಯೊಂದೂ ಈ ಷಡಾಧಾರಗಳಿಂದಾನೇ ಹೊರಗಡೆ ಬರೋದು. ಈ ಷಡಾಧಾರ ಅಂತ ನಾವು 6 ಚಕ್ರ, ಅಷ್ಟಾಚಕ್ರ, ನವದ್ವಾರ ಅಂತ ನಾವು ಏನು ಹೇಳ್ತೀವಿ, ಈ ಅಷ್ಟು ಚಕ್ರಗಳಲ್ಲೂ ದೇವಿಯರೇ ಅದರಲ್ಲಿ ವಾಸವಾಗಿರ್ತಕ್ಕಂಥದ್ದು. ಇದು ಭಾಳ ದೊಡ್ಡ ವಿಚಾರ, ಒಂದು ನಿಮಿಷದಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ, ಅದು ಅರ್ಧಂಬರ್ಧ ಹೇಳ್ದಂಗೆ ಆಗೋಗುತ್ತೆ. ಈ ಒಂದೊಂದು ಚಕ್ರದಲ್ಲೂ ಒಂದೊಂದು ಅಕ್ಷರಗಳು ಉತ್ಪತ್ತಿ ಆಗುತ್ತೆ ನಾನು ಮಾತಾಡಬೇಕಾದ್ರೆ. ಅದೇ ರೀತಿಯಾಗಿ ಕಾಯಿಲೆಗಳಾಗ್ಬೋದು, ಕಸಾಲೆಗಳು, ಪ್ರತಿಯೊಂದೂ ಅದರಲ್ಲೇ. ಅದಕ್ಕೆ ದೇವತೆಗಳು, ಬಣ್ಣ, ವರ್ಣ, ಹಾಕಿನಿ, ಶಾಕಿನಿ, ಡಾಕಿನಿ ಅಂತ ಏನು ಹೇಳ್ತಾರೆ ಈ ಲೌಕಿಕವಾಗಿ, ಅದೆಲ್ಲ ಲೌಕಿಕವಲ್ಲ, ಅದೆಲ್ಲ ಚಗಡಾಧಾರ ದೇವತೆಗಳ ಹಾಕಿನಿ, ಶಾಕಿನಿ, ಲಾಕಿನಿ, ಢಾಕಿನಿ, ಹಾಕಿನಿ, ಇವೆಲ್ಲ ಈ ಷಡಾಧಾರ ದೇವತೆಗಳು. ಅವೆಲ್ಲ ನಮ್ಮ ಷಡಾಧಾರಗಳು, ಚಕ್ರಗಳು, 6 ಚಕ್ರಗಳು ಏನಿದೆ, ಷಟ್ಚಕ್ರ ಅಂತ, ಆ ಚಕ್ರಕ್ಕೆ ದೇವತೆಗಳ ಹೆಸರು ಅದು. ಹಾಕಿನಿ, ಶಾಕಿನಿ, ಢಾಕಿನಿ, ಲಾಕಿನಿ, ಹಾಕಿನಿ ಅಂತೇಳಿ.
ಈ ಶರಾಧಾರ ದೇವತೆಗಳೇ ಅವೆಲ್ಲ. ಈ ವಿಚಾರಗಳೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅಮ್ಮನವ್ರಿಗೆ ಏನು ಇಷ್ಟ ಇದನ್ನು ಬರೆದು ಒಂದು ಸಾರಿ ಈ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತೇಳಿ ತಾಯಿನ ಕೋರ್ಕೊಳ್ಬೇಕು ಅಂತೇಳಿ ಸಪ್ತ ಋಷಿಗಳು, ವಶಿನ್ಯಾದಿ ದೇವತೆಗಳು ಎಲ್ಲರೂ ತಾಯಿ ಮೀಟ್ ಮಾಡೋಕ್ಕೆ ಅಂತೇಳಿ ಜಗದಂಬೆ ಹತ್ರ ಹೋದಾಗ ಅಲ್ಲಿ ವಶಿನ್ಯಾದಿ ದೇವತೆಗಳಿಗೆ ಈ ತಾಯಿ ಕೊಟ್ಟಿರ್ತಾಳೆ. ಅದನ್ನು ಆ ವಶಿನ್ಯಾದಿ ದೇವತೆಗಳು ಅಲ್ಲಿ ಹೇಳ್ತಾರೆ, ಈ ಸಹಸ್ರನಾಮವನ್ನು ಪಾರಾಯಣ ಮಾಡಿ ತಾಯಿ ನಿಮ್ಗೆ ಒಲಿತಾಳೆ ಅಂಥೇಳಿ ಸಪ್ತ ಋಷಿಗಳು ಎಲ್ಲರಿಗೂ ಆ ವಿಚಾರದ ಬಗ್ಗೆ ಹೇಳಿದಾಗ ಅಲ್ಲಿಂದ ಅದು ಭೂಮಿಗೆ ಪ್ರಚಾರ ಆಯಿತು, ಸಪ್ತ ಋಷಿಗಳಿಂದ ಪ್ರಚಾರ ಆಯಿತು ಅಂತ ಹೇಳಿ ಈ ವಿಚಾರ ಇರೋದು. ಮೊದಲು ಬರೆದವಳು ತಾಯಿ ಬರೆದು ವಶಿನ್ಯಾದಿ ದೇವತೆಗಳು ಕೊಟ್ಟು, ವಶಿನ್ಯಾದಿ ದೇವತೆಗಳಿಂದ ಇದು ಭೂಲೋಕದಲ್ಲಿ ಸಪ್ತ ಋಷಿಗಳಿಗೆ ಎಲ್ಲರಿಗೂ ಪ್ರಚಾರ ಆಗಿ ಉಪದೇಶ ಆಗಿ ಅಲ್ಲಿಂದ ಭೂಮಿನೆಲ್ಲ ಪ್ರಚಾರ ಆಯಿತು ಅಂತ ಹೇಳಿ. ಹಾಗಾಗಿ ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಶ್ರೀವಿದ್ಯಾ ಔಪಾಸಕರಿಗೆ ಪ್ರತಿನಿತ್ಯ ಪಾರಾಯಣ ಮಾಡತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಲಲಿತಾ ಸಹಸ್ರನಾಮ ತ್ರಿಶತಿ ಖಡ್ಗಮಾಲ. ಇನ್ನು ಕೊನೆಯದಾಗಿ ಒಂದು ವಿಚಾರವನ್ನು ಹೇಳಬೇಕು. ನಾನು ಹೇಳಿದ್ನಲ್ಲ, ಈ ಹಯಗ್ರೀವರಿಂದ ಅಗಸ್ತ್ಯರು ಅಂತ. ಹಯಗ್ರೀವರಿಗೆ ಯಾರು ಉಪದೇಶ ಮಾಡಿದ್ರು ಅಂದರೆ ಪರಶುರಾಮರಿಗೆ ಯಾರು ಮಾಡಿದ್ರು ಅಂದರೆ ದತ್ತಾತ್ರೇಯರಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದು. ದತ್ತಾತ್ರೇಯರು, ಪರಶುರಾಮರಿಂದ ಹಯಗ್ರೀವರು, ಅಗಸ್ತ್ಯರಿಂದ ಈ ಎಲ್ಲರಿಗೂ ಈ ಸಹಸ್ರನಾಮ ತ್ರಿಶತಿ ಖಡ್ಗಮಾಲ ಎಲ್ಲ ಪ್ರಚಾರ ಆಗಿರ್ತಕ್ಕಂಥದ್ದು ಭೂಲೋಕದಲ್ಲಿ. ಹಾಗಾಗಿ ಈ ಯೋಗತ್ರಯ, ತ್ರಿಮೂರ್ತಿಗಳು, ಸಪ್ತಋಷಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಆ ಭಗವತಿನಲ್ಲಿ ಕೇಳ್ಕೊಂಡ ನಂತರ ಆ ಸಂದರ್ಭದಲ್ಲಿ ಭಗವತಿ ವಶಿನ್ಯಾದಿ ದೇವತೆಗಳಿಗೆ ಅದನ್ನು ಓದಲಿಕ್ಕೆ ಕೊಟ್ಟು, ಅದನ್ನು ಓದಿದಂಥ ವಶಿನ್ಯಾದಿ ದೇವತೆಗಳು ಅದನ್ನು ತ್ರಿಮೂರ್ತಿಗಳಿಗೆ, ಸಪ್ತಋಷಿಗಳಿಗೆ, ಗುರುಗಳಿಗೆ, ಯೋಗತ್ರಯ ಗುರುಗಳಿಗೆ ಎಲ್ಲರಿಗೂ ಅದನ್ನೆಲ್ಲ ಉಪದೇಶ ಮಾಡಿದ ನಂತರ ಭೂಮಿಯಲ್ಲಿ ಪ್ರಚಾರ ಆಯಿತು ಅಂತೇಳಿ ಈ ಸಹಸ್ರನಾಮದ ವಿಚಾರ. ಹಾಗಾಗಿ ಎಲ್ಲರೂ ಪ್ರತಿನಿತ್ಯ ಶ್ರೀವಿದ್ಯೆಗೆ ಮೊದಲ ಮೆಟ್ಟಿಲೆ ಸಹಸ್ರನಾಮ. ಹಾಗಾಗಿ ಯಾರೂ ನನಗೆ ನೀವು ಉಪದೇಶ ಮಾಡಿಲ್ಲ, ಮೂಲಮಂತ್ರ ಕೊಡಿ, ನಾನು ಅದನ್ನು ಮಾಡಬೇಕು ಅಂತ ಆತ್ರ ಪಟ್ಕೊಂಡು ಹೋಗಬೇಡಿ. ಸಹಸ್ರನಾಮದಿಂದ ನೀವು ನಿಮ್ಮ ಶ್ರೀವಿದ್ಯಾ ಪ್ರಯಾಣವನ್ನು ಶುರು ಮಾಡಿ ಖಂಡಿತವಾಗಲೂ ತಾಯಿ ಒಲಿತಾಳೆ. ನಿಮಗೆ ಆ ತಾಯಿಯ ಅನುಗ್ರಹ ಖಂಡಿತವಾಗಲೂ ಆಗತ್ತೆ. ಇದರಲ್ಲಿ ಎರಡು ಮಾತಿಲ್ಲ, ನನ್ನ ಸ್ವಂತ ಅನುಭವದ ಮಾತು ಸಹ. ಹಾಗಾಗಿ ಈ ಗುರುಗಳ ಈ ಸಹಸ್ರನಾಮ ಕೂಡ, ಲಲಿತಾ ಸಹಸ್ರನಾಮ, ಇದು ಕೂಡ ಗುರುಗಳ ಒಂದು ಉಪದೇಶ ಅಂದರೆ ಯಾರ ಹತ್ರ ಆದರೂ ಹೇಳಿಸ್ಕೊಂಡು ಶುರು ಮಾಡಿ ಅಂತ. ಉಪದೇಶ ಅಂದರೆ ಅಷ್ಟೇನೆ, ಇನ್ನೇನಾಗಿ ಹೇಳಿಸ್ಕೊಂಡು. ಯಾಕಂತಂದರೆ ಮೊದಲು 100 ಮಂತ್ರಗಳು ಬಹಳ ಕಷ್ಟ ಇದೆ, ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಬರೋದಿಲ್ಲ. ತಪ್ಪಾಗಬಾರ್ದು ಅಂತ ಉಚ್ಚಾರಣೆ ತಪ್ಪಾಗಬಾರ್ದು. ಅಕ್ಷರಗಳು ಯಾಕಂತಂದರೆ 20 ಅಕ್ಷರಗಳು, 30 ಅಕ್ಷರಗಳು ಒಟ್ಟೊಟ್ಟಿಗೆ ಹೇಳಬೇಕಾಗುತ್ತೆ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ಯನಮಃ ಅಂತ ಒಂದು ಮಂತ್ರ ಇದೆ. 25 ಅಕ್ಷರ ಬರುತ್ತೆ. ಹೆಂಗೆ ಹೇಳ್ತೀರಾ ನೀವು? ಇಲ್ಲ, ಸ್ವಲ್ಪ ಕಷ್ಟ ಇದೆ. ಕರಾಂಗುಳಿನ ಕೊತ್ಪನ್ನ ನಾರಾಯಣ ದಶಾಕೃತ್ಯೈ ನಮಃ ಅಂತೇಳಿ 15 ಅಕ್ಷರ, 20 ಅಕ್ಷರಗಳು ಒಟ್ಟೊಟ್ಟಿಗೆ ಬರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಹೇಳೋದು, ಉಚ್ಚಾರಣೆ ಮಾಡೋದು ಎಲ್ಲರೂ ಸಂಸ್ಕೃತ ಪಂಡಿತರಾಗಿರೋದಿಲ್ಲ, ಎಲ್ಲರೂ ಉಚ್ಚಾರಣೆ ಸ್ಪಷ್ಟವಾಗಿರೋದಿಲ್ಲ. ಹಾಗಾಗಿ ಅಂಥವ್ರಿಗೆಲ್ಲ ಕಷ್ಟ ಆಗುತ್ತೆ. ತಪ್ಪು ಉಚ್ಚಾರಣೆಯನ್ನು ಮಾಡಬಾರ್ದು. ಯಾಕೆಂದರೆ ಕೆಲವರು ಬಾಯಲ್ಲಿ ನಾನು ನೋಡಿದ್ದೀನಿ, ಸಾ ಶಾ ದಾ ಡಾ ಎಲ್ಲ ಒಟ್ಟೊಟ್ಟಿಗೆ ಹೇಳ್ಬಿಡ್ತಾರೆ. ಸಾ ಯಾವುದು ಶಾ ಯಾವುದು ಹೇಳಿದ್ರು ಗೊತ್ತಾಗಲ್ಲ, ಸಾ ಯಾವುದು ಶಾ ಯಾವುದು ಹೇಳಿದ್ರು ಗೊತ್ತಾಗಲ್ಲ, ದಾ ಯಾವುದು ಢಾ ಯಾವುದು ಗೊತ್ತಾಗಲ್ಲ, ಛಾ ಯಾವುದು ಘಾ ಯಾವುದು ಗೊತ್ತಾಗಲ್ಲ, ಘಾಗು ಢಾಗು ಎಲ್ಲ ಒಂದೇ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಉಚ್ಚಾರಣೆ ಮಾಡಬಾರ್ದು ಸಹಸ್ರನಾಮಗಳಲ್ಲಿ. ಹಾಗಾಗಿ ಸಂಸ್ಕೃತಕ್ಕೂ ಭಾಳ ವ್ಯತ್ಯಾಸಗಳಿದೆ. ಹಾಗಾಗಿ ತಪ್ಪು ಹೇಳಲಿಕ್ಕೆ ಹೋಗಬೇಡಿ. ಸ್ಪಷ್ಟವಾಗಿ ಭಕ್ತಿ ಶ್ರದ್ಧೆಗಳಿಂದ ತಾಯಿಯನ್ನು, ಸಹಸ್ರನಾಮವನ್ನು ಈ ನವರಾತ್ರಿನಲ್ಲಿ ಶುರು ಮಾಡಿ, ಯಾರ್ಯಾರು ಶ್ರೀವಿದ್ಯಾ ಉಪಾಸನೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವೆಲ್ಲರೂ ಈ ನವರಾತ್ರಿನಲ್ಲಿ ಸೋಮವಾರ ಪಾಡ್ಯಮಿಯಿಂದ ಶುರು ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗತ್ತೆ. ಯಾರೂ ನೀವು ಹುಡ್ಕೊಂಡು ಹೋಗಬೇಕಾದಿಲ್ಲ. ನಿಮ್ಮ ಆ ಗುರುಗಳ ಹತ್ರಕ್ಕೆ ನೀವು ದುಡ್ಡುಗಳು ಕೊಟ್ಟು ಖರ್ಚಾಗತ್ತೆ. ಶ್ರೀವಿದ್ಯೆ ದೀಕ್ಷೆ ತೊಗೋಬೇಕು ಅಂದರೆ ಖರ್ಚು ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಅದನ್ನೆಲ್ಲ 40,000 ಈಗಿರೋ ಬೆಲೆಗಳಲ್ಲಿ ನಾವು 40,000 50,000 ಕೊಟ್ಟು ನಿಮಗೆ ಅದನ್ನೆಲ್ಲ ಏರ್ಪಾಟ್ ಮಾಡಿ ದೀಕ್ಷೆ ಕೊಡೋಕ್ಕಾಗೋದಿಲ್ಲ. ಆರಂಭ ದೀಕ್ಷೆ ಅನ್ನೋದು ಒಂದು ಇದೆ. ಆರಂಭ ದೀಕ್ಷೆ ಕೊಟ್ಟ ನಂತರ ಇದೊಂಥರ ಎಲ್ಲೆಲ್ಲಿದ್ದಂಗೆ. ಆರಂಭ ದೀಕ್ಷೆ ಅಂದರೆ ಎಲ್ಲೆಲ್ಲಿದ್ದಂಗೆ. ಫಸ್ಟ್ ಆ ಎಲ್ಲೆಲ್ಲಿ ಕೊಟ್ಟ ಮೇಲೆ ನಿಮಗೆ ಉಪದೇಶಗಳನ್ನು ಕೊಡಲಿಕ್ಕೆ ಶುರು ಮಾಡೋದು. ಕೊನೆಯಲ್ಲಿ ಪೂರ್ಣಾಭಿಷೇಕ ಅಂತ ಹೇಳಿ ಮಾಡ್ತೀವಿ, ಕುಂಭಾಭಿಷೇಕ ಅಂತೇಳಿ ಅದನ್ನು ಒಂದು ಪದ್ಧತಿ ಇದೆ.
ಪೂರ್ಣಾಭಿಷೇಕವನ್ನು ಮಾಡಿ ನಿಮಗೆ ಮಹಾಷೋಡಶಿ ಉಪದೇಶವನ್ನು ಕೊಡ್ತಕ್ಕಂಥದ್ದು. ಆರಂಭ ದೀಕ್ಷೆನೇ ಆಗಬೇಕು. ಆರಂಭ ದೀಕ್ಷೆ ನೀವು ಅದೊಂಥರ ಎಲ್ಲೆಲ್ಲಿದ್ದಂಗೆ, ಅದನ್ನು ತೊಗೊಳ್ದೆ ನಾನು ಉಪದೇಶ ಕೊಡೋಕ್ಕಾಗಲ್ಲ. ಅದನ್ನು ತೊಗೋಬೇಕಂದ್ರೆ ಹೋಮ ಜಪ ಪೂಜೆ ಕಳಶಗಳು ಆರಾಧನೆ ಖರ್ಚು ಇವೆಲ್ಲ ಇರುತ್ತೆ. ಅದರಲ್ಲೇ ನೀವೇ ಬರೆಸ್ಬೇಕಾಕೆ, ಯಾಕಂದರೆ ನೀವು ತೊಗೊಳ್ಳೋರು ನೀವೇ ಬರೆಸ್ಬೇಕು, ಅದನ್ನು ನಾವು ಬರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅದ್ರದ್ದು ಏನಿದೆಯೋ ಅದನ್ನು ಹಾಗಂತೇಳಿ ನೀವು ಅದನ್ನು ಅವ್ರು ಇಷ್ಟು ಕೇಳಿದ್ರು ಇವ್ರು ಅಷ್ಟು ಕೇಳಿದ್ರು ಅಂತ ಯಾರ ಮೇಲೂ ದೂಷಣೆ ಮಾಡೋದು ಬೇಡ. ನೀವು ಈ ಸಹಸ್ರನಾಮವನ್ನು ಶುರು ಮಾಡ್ಕೊಳ್ಳಿ. ತಾಯಿನೇ ನಿಮಗೆಲ್ಲ ದಾರಿನೂ ತೋರಿಸ್ತಾಳೆ. ಯಾವುದೇ ವಿಧವಾಗಿರ್ತಕ್ಕಂಥ ಮನಸ್ಸಿಗೆ ಎರಡು ವಿಧವಾದಂಥ ಆಲೋಚನೆಗಳು ಬೇಡ. ನೀವು ಏನು ಮಾಡ್ತೀರಾ ಮಾಡಿ. ತಾಯಿಯ ಸಾನ್ನಿಧ್ಯವನ್ನು ಪಡೀಲಿಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ತಾಯಿ ಪಾದವನ್ನು ಹಿಡ್ಕೊಳ್ಳಿಕ್ಕೆ ನಿಮಗೆ ಏನು ಬೇಕು ಅದನ್ನು ನೀವು ಸಹಸ್ರನಾಮದಿಂದ ಶುರು ಮಾಡಿ. ತಾನಾಗಿ ಎಲ್ಲ ದಾರಿಗಳು ಒಂದೊಂದಾಗಿ ತೆರೀತಾ ಹೋಗುತ್ತೆ. ನೀವು ಮುಂದಕ್ಕೆ ಹೋಗೋದಕ್ಕೆ, ಶ್ರೀವಿದ್ಯೆಯಲ್ಲಿ ಸಾಧನೆ ಮಾಡೋದಕ್ಕೆ ನಿಮಗೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ನಿಮ್ಗೆ ಖಂಡಿತವಾಗಲೂ ತಾಯಿ ಒದಗಿಸ್ಕೊಡ್ತಾಳೆ. ಹಾಗಾಗಿ ಇದನ್ನೆಲ್ಲರೂ ಖಂಡಿತವಾಗಲೂ ನೀವು ಕೇಳಿದವರು ಎಲ್ಲರಿಗೂ ಭಗವತಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನವರಾತ್ರಿ ಉತ್ಸವ ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಆ ತಾಯಿಯನ್ನು ಬೇಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಭಗವತಿಯಲ್ಲಿ ನಾನು ಬೇಡ್ಕೊಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲರೂ ದೀಕ್ಷೆ ತಗೊಳ್ಳೋಂಗಾಗಲಿ. ಯಾರ್ಯಾರು ಆಸಕ್ತರಿದ್ದೀರಾ ಅವರಿಗೆ ದೀಕ್ಷೆ ತಗೊಳ್ಳೋಂಗಾಗಲಿ. ಈ ಪರಂಪರೆ ಹಾಗೆ ಮುಂದುವರಿಯಲಿ ಅಂಥೇಳಿ ಆ ಭಗವತಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನೊಂದು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಷ್ಟು ನೀವು ಸಮಯ ತಗೊಂಡು ನಮ್ಮ ವೀಕ್ಷಕರಿಗೆ ಹಲವಾರು ಅವರ ಸಂದೇಹಗಳನ್ನು ದೂರ ಮಾಡಿದ್ದೀರಾ. ತಮಗೆ ನಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಇದೇ ರೀತಿ ಹೆಚ್ಚು ವಿಚಾರನ ನೀವು ನಮ್ಮ ಚಾನಲ್ಗೆ ನೀಡೋರಂತಾಗಿದೆ ಅಂತ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಪ್ತಶತಿ, ದುರ್ಗಾ ಸಪ್ತಶತಿ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ನಾವು ಮಾಡೋಣಂತೆ. ಯಾಕಂತಂದರೆ ಸಪ್ತಶತಿ ವಿಚಾರ ಬಹಳ ದೊಡ್ಡ ಕಾನ್ಸೆಪ್ಟ್ ಅದು. ಅದನ್ನು 1-2 ಎಪಿಸೋಡ್ನಲ್ಲಿ ಮಾಡಲಿಕ್ಕೆಲ್ಲ ಸಾಧ್ಯ ಆಗೋದಿಲ್ಲ. ಅದು ಸುಮಾರು ಎಪಿಸೋಡ್ಗಳು ಬರಬೇಕಾಗತ್ತೆ. 700 ಶ್ಲೋಕಗಳಿದೆ. ಅದು ಹೆಚ್ಚು ಕಡಿಮೆ 1200-1300 ಶ್ಲೋಕಗಳಾಗತ್ತೆ, ಪೂರ್ವಾಂಗ ಉತ್ತರಾಂಗ ಎಲ್ಲ ಸೇರಿದ್ರೆ. ಹಾಗಾಗಿ ಅದರ ಬಗ್ಗೆ ಹೇಳಬೇಕಾಗಿದೆ. ಮತ್ತು ಇನ್ನೂ ಕೆಲವೊಂದು ಮುಂದಿನ ವಿಚಾರಗಳಲ್ಲಿ ದಕ್ಷಿಣಾಮೂರ್ತಿ ಕಲ್ಪದ ಬಗ್ಗೆ, ದಕ್ಷಿಣಾಮೂರ್ತಿಗಳ ಬಗ್ಗೆ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಅದು ಭಾಳ ಶ್ರೀವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅದೂ. ಹಾಗಾಗಿ ಮುಂದಿನ ವಿಚಾರಗಳಲ್ಲಿ ನಾವು ಅದ್ರ ಬಗ್ಗೆನೂ ಒಂದು ವಿಚಾರವನ್ನು ವಿಮರ್ಶೆ ಮಾಡೋಣ ಅಂತೇಳಿ ನಾನು ಹೇಳ್ತೀನಿ.